ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಮೈಸೂರು ನಗರದ ಅಭಿವೃದ್ಧಿ ಕಾರ್ಯಗಳ ಪರಿವೀಕ್ಷಣೆ. ಕಾಲಮಿತಿಯಲ್ಲಿ ಕಾಮಗಾರಿಗಳು ಪೂರ್ಣಗೊಳಿಸಿ ಗುಣಮಟ್ಟ ಕಾಪಾಡಿ ಅಧಿಕಾರಿಗಳಿಗೆ ಸಿಎಂ ಸೂಚನೆ. ಮೋದಿ ಈಗ ಆಕಾಶದಲ್ಲಿ ಇದ್ದಾರೆ. ಭೂಮಿಗೆ ಬಂದಾಗ ಕಷ್ಟ ಸುಖ ಏನು ಅಂತ ಗೊತ್ತಾಗುತ್ತೆ. ರಾಜಕಾರಣದಲ್ಲಿ ಪಾಪ್ಯುಲಾರಿಟಿ ಯಾರಿಗೂ ಶಾಶ್ವತವಲ್ಲ. ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ವಾರ್ತೆಗಳ ವಿವರ. ಮೈಸೂರು ನಗರದ ಅಭಿವೃದ್ಧಿ ಕಾಮಗಾರಿಗಳು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳ್ಳುವ ಜೊತೆಗೆ ಗುಣಮಟ್ಟದಿಂದ ಕೂಡಿರಬೇಕು ಎಂದು ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನಗಳನ್ನು ನೀಡಿದ್ದೇನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಮೈಸೂರಿನ ವಿವಿಧ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಗತಿಯಲ್ಲಿರುವ ಅಭಿವೃದ್ಧಿ ಕಾರ್ಯಗಳನ್ನು ಪರಿವೀಕ್ಷಣೆ ನಡೆಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕೆಪಿಟಿಸಿಎಲ್ನ ವತಿಯಿಂದ ಸುಮಾರು 871 ಕಿಲೋಮೀಟರ್ ಕೇಬಲ್ಗಳನ್ನು ಹಾಕಲಾಗುತ್ತಿದ್ದು, ಇದುವರೆಗೆ 277 ಕಿಲೋಮೀಟರ್ ಪೂರ್ಣಗೊಂಡಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ. ಇದರಿಂದ ಮೈಸೂರು ನಗರದ ಸೌಂದರ್ಯೀಕರಣಕ್ಕೆ ಸಹಕಾರಿಯಾಗಿದೆ. ಮಹಾರಾಣಿ ಕಾಲೇಜಿನ ವಿದ್ಯಾರ್ಥಿ ನಿಲಯಗಳಿಗೆ ಸೂಕ್ತ ಸ್ಥಳಾವಕಾಶವಿರದ ಕಾರಣ ಪ್ರಸ್ತುತ 1400 ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಹೊಸ ವಿದ್ಯಾರ್ಥಿ ನಿಲಯವನ್ನು ನಿರ್ಮಿಸಲಾಗುತ್ತಿದೆ. ನಗರದಲ್ಲಿ ಸುಮಾರು 50 ಕಿಲೋಮೀಟರ್ನ ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ಮಾಡಲಾಗುತ್ತಿದ್ದು, ಇಂತಹ ರಸ್ತೆಗಳು ಸುಮಾರು 30 ವರ್ಷಗಳವರೆಗೆ ಸಂಚಾರ ಯೋಗ್ಯವಾಗಿರುತ್ತವೆ. ಮೊದಲನೇ ಹಂತದಲ್ಲಿ 4 ಪಥವಿರುವ ರಸ್ತೆಯಲ್ಲಿ ಕಾಮಗಾರಿ ಕೈಗೊಳ್ಳಲಾಗಿದ್ದು, ಎರಡನೇ ಹಂತದಲ್ಲಿ ಉಳಿದ ರಸ್ತೆಗಳಲ್ಲಿ ವೈಟ್ ಟ್ಯಾಪಿಂಗ್ ಮಾಡಲಾಗುವುದು. ಈ ರಸ್ತೆ ಕಾಮಗಾರಿಯಿಂದ ನಗರದಲ್ಲಿ ಸುಗಮ ಸಂಚಾರ ಹಾಗೂ ವಾಹನ ದಟ್ಟಣೆ ಸಮಸ್ಯೆ ಪರಿಹಾರವಾಗಲಿದೆ ಎಂದು ಹೇಳಿದರು. ಇವತ್ತು ಮೈಸೂರು ನಗರದಲ್ಲಿ ನಡೀತಾ ಇರತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ವೀಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಮೊದಲಿಗೆ ಕೆಇಬಿಯಿಂದ ನಡೀತಕ್ಕಂಥ ಕೇಬಲ್ ಅದನ್ನು ಇನ್ಸ್ಪೆಕ್ಷನ್ ಮಾಡಿದೋ. ಸುಮಾರು 871 ಕಿಲೋಮೀಟರ್ ಕೇಬಲ್ಗಳನ್ನು ಹಾಕ್ತಾ ಇದ್ದಾರೆ. 11 KV ಮಾತ್ರ ಇಲ್ಲಿವರೆಗೆ 277 ಕಿಲೋಮೀಟರ್ ಆಗಿದೆ. ಉಳಿದು ನೆಕ್ಸ್ಟು ಅವರ ಟಾರ್ಗೆಟ್ ಒಳಗಡೆ ಮುಗಿಸ್ಬೇಕು ಅಂತ ಹೇಳಿದ್ದೀನಿ. ಟಾರ್ಗೆಟ್ ಒಳಗಡೆ ಮುಗೀತದೆ. ಅದಾದ ಮೇಲೆ ಉಳಿದಂಥ ಕೇಬಲ್ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ಇದು ಹಾಕೋದ್ರಿಂದ ಮೈಸೂರು ನಗರದ ಸೌಂದರ್ಯ ಜಾಸ್ತಿ ಆಗುತ್ತೆ. ಕೇಬಲ್ ಹಾಕೋದ್ರಿಂದ, ಅಂಡರ್ಗ್ರೌಂಡ್ ಕೇಬಲ್ ಹಾಕೋದ್ರಿಂದ ಮೈಸೂರು ನಗರದ ಇದು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಏನು ಕೆಲಸ ನಡೀತಾ ಇದೆ ಅದನ್ನು ಪ್ರೋಗ್ರೆಸನ್ನು ನೋಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಅದಾದಮೇಲೆ ಮಾರ್ನೀಸ್ ಕಾಲೇಜು ಹಾಸ್ಟೆಲ್ ಅಲ್ಲಿ ಸುಮಾರು 280 ವಿದ್ಯಾರ್ಥಿನಿಯರಿದ್ದು ಅದು ಸ್ಥಳ ಸರಿಯಾಗಿರಲಿಲ್ಲ. ಭಾಳ ಹಳೇ ಬಿಲ್ಡಿಂಗ್ ಆಗಿತ್ತು. ಬಹುಶಃ ಯಾವಾಗಿದ್ದು ನಾನು ಒಂದು ಸಾರಿ ಇನ್ಸ್ಪೆಕ್ಟ್ ಮಾಡಿ, ನಾನು ಮತ್ತು ಸುಧಾಕರ್ ಇನ್ಸ್ಪೆಕ್ಷನ್ ಮಾಡಿದ್ದೆ. ಇನ್ಸ್ಪೆಕ್ಷನ್ ಮಾಡಿ ಹೊಸ ಹಾಸ್ಟೆಲನ್ನು ಮಾಡಬೇಕು ಅಂತ ಈಗ ಹೊಸ ಹಾಸ್ಟೆಲ್ಲು ಮಾಡ್ತಾ ಇರ್ತಕ್ಕಂಥದ್ದು ಸುಮಾರು 1400 ವಿದ್ಯಾರ್ಥಿಗಳಿವೆ. ಸೈನ್ಸು, ಆರ್ಟ್ಸು, BCom-ನವ್ರಿಗೆ ಅಲ್ಲಿ ಮಾಡಿದ್ದೀವಿ. ಅಲ್ಲಿ 900 ವಿದ್ಯಾರ್ಥಿಗಳಿಗೆ ಮಾಡಿದ್ದೀವಿ. ಇಲ್ಲಿ ಸೈನ್ಸು ಮತ್ತು ಆರ್ಟ್ಸು ಕಾಲೇಜಿಂದ ಮಾಡ್ತಾರೆ. ಆಮೇಲೆ ಹಾಸ್ಟೆಲ್ನಿಂದ ಮಾಡ್ತಾರೆ. ಬಹುಶಃ ನಿಗದಿತ ಅವಧಿನಲ್ಲಿ ಮುಗೀತದೆ ಅಂತೇಳಿ ಕಾಂಟ್ರಾಕ್ಟರ್ಗಳು ಹೇಳಿದ್ದಾರೆ. ಕನ್ಸರ್ನ್ ಕಾಂಟ್ರಾಕ್ಟ್ರು ಮತ್ತು ಇಂಜಿನಿಯರ್ಗಳು ಕೂಡ ಹೇಳಿದ್ದಾರೆ. ಸೊ ಅದರಿಂದ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೆ ಕ್ವಾಲಿಟಿನಲ್ಲಿ ರಾಜಿ ಇಲ್ಲ ಅಂತಕ್ಕಂಥ ಮಾತು. ಕ್ವಾಲಿಟಿ ಮೇಂಟೈನ್ ಮಾಡಬೇಕು.
ಮತ್ತು ನಿಗದಿತ ಅವಧಿನಲ್ಲಿ ಕೆಲಸ ಮಾಡಿ ಮುಗಿಸ್ಬೇಕು ಅಂತಕ್ಕಂಥ ಮಾತುಗಳನ್ನು ಸೊ ಒಪ್ಕೊಂಡಿದ್ದಾರೆ. ಈಗ ಇಲ್ಲಿ ಬಸ್ ಸ್ಟ್ಯಾಂಡ್ ವೈಟ್ ಟ್ಯಾಪಿಂಗ್ ಸುಮಾರು 50 ಕಿಲೋಮೀಟರ್ 50 ಸುಮಾರು 50 ಕಿಲೋಮೀಟರ್ ವೈಟ್ ಟ್ಯಾಪಿಂಗ್ ಮಾಡ್ತೀವಿ. ಅದು ಡಬಲ್ ರೋಡ್ ಇದೆ, ಡಬಲ್ ಇದೆಯಲ್ಲ, 4 ಲೇನ್ ಇದೆಯಲ್ಲ, ಆ 4 ಲೇನ್ ಇರ್ತಕ್ಕಂಥ ರಸ್ತೆಗಳನ್ನು ಮೊದಲನೇ ಹಂತದಲ್ಲಿ ಮಾಡ್ತಾ ಇದ್ದೀವಿ. ಆಮೇಲೆ ಎರಡನೇ ಹಂತದಲ್ಲಿ ಉಳಿದ ರಸ್ತೆಗಳನ್ನು ಮಾಡ್ತಕ್ಕಂಥದ್ದು ಇದು ಮಾಡೋದ್ರಿಂದ ಸುಗಮ ಸಂಚಾರಕ್ಕೆ ಅನುಕೂಲ ಆಗ್ತದೆ. ಒಂದು, ಎರಡನೇದು ಟ್ರಾಫಿಕ್ ಇದು ಗುಂಡಿಗಳು ಬೀಳೋದು ರೋಡಿನ ಬಾಳಿಕೆ ಇದೆಯಲ್ಲ, ಇದು ಕನಿಷ್ಠ ಒಂದು 30 ವರ್ಷ ಬರ್ತದೆ. ಗುಂಡಿಗಳಿಲ್ಲದೇ 30 ವರ್ಷ. ಈಗ ನಾವು ರಾಮಸ್ವಾಮಿ ಸರ್ಕಲಿಂದ ಇಲ್ಲಿವರೆಗೆ ಮಾಡಿದ್ದೀವಲ್ಲ, ಬೆಲ್ಮಠ ತನಕ ಅದು 10 ವರ್ಷ ಆಗಿದೆ. ಈಗ ಇಲ್ಲಿವರೆಗೂ ಗುಂಡಿ ಬಿದ್ದಿಲ್ಲ. ಇದರಲ್ಲೂ ಕೂಡ 30 ವರ್ಷ, ಕನಿಷ್ಠ 30 ವರ್ಷ ಬಾಳಿಕೆ ಬರ್ತದೆ ಅಂತ. ಹಿಂದೇನೂ ನಾವೇ ಮಾಡಿದ್ದು, ಈಗಲೂ ನಾವೇ ಮಾಡಿದ್ದೀವಿ. ಮೋದಿ ಈಗ ಆಕಾಶದಲ್ಲಿ ಇದ್ದಾರೆ. ಭೂಮಿಗೆ ಬಂದಾಗ ಕಷ್ಟ ಸುಖ ಏನು ಅಂತ ಗೊತ್ತಾಗುತ್ತೆ. ರಾಜಕಾರಣದಲ್ಲಿ ಪಾಪ್ಯುಲಾರಿಟಿ ಯಾರಿಗೂ ಶಾಶ್ವತವಲ್ಲ, ಅದನ್ನು ಮೊದಲು ಅವರು ಅರಿಯಬೇಕು ಎಂದು ಮಾಜಿ ಸಚಿವ KN ರಾಜಣ್ಣ ಹೇಳಿದರು. ಈಗ ಮೋದಿಯವ್ರು ಭೂಮಿ ಮೇಲೆ ಇಲ್ಲ ರೀ, ಆಕಾಶದಲ್ಲಿದ್ದಾರೆ. ಅದರಿಂದ ಆಕಾಶದಲ್ಲಿರುವಾಗ ಈ ಗಾಳಿ ಮಾತು ಏನು ಬೇಕಾದ್ ಮಾತಾಡ್ಬೋದಲ್ಲ, ಅದರಲ್ಲಿ ಅದೊಂದು ಮಾತಾಡಿದ್ದಾರೆ. ಅವ್ರು ಭೂಮಿ ಮೇಲೆ ಇದ್ದು ಮಾತಾಡಿದ್ರೆ ಏನಾದ್ರು ಅರ್ಥವಾಗ್ತದೆ. ಭೂಮಿ ಮೇಲೆ ಇಲ್ಲಲ್ಲ. ಈಗ ಸಿಎಂ ಕುರ್ಚಿ ಕರ್ನಾಟಕದಲ್ಲಿ ಅಲಗಾಡ್ತಿದೆ ಅಂತ ಹೇಳಿದ್ದಾರೆ. ಅವ್ರದ್ದು ಕುರ್ಚಿ ಅಲಗಾಡ್ತೈತೋ ಇನ್ನೊಬ್ರದ್ದು ಅಲಗಾಡ್ತೈತೋ ಯಾವುದನ್ನು ಅವ್ರಿಗೆ ನಮ್ಮ ಪಕ್ಷದ ವಿಚಾರ ಅವ್ರು ಯಾಕೆ ಹೇಳಬೇಕು? ಅವ್ರಿಗೂ ಇದಕ್ಕೆ ಏನು ಸಂಬಂಧ? ಅವರು ಸರ್ಕಾರದ ಆಡಳಿತ ಯಂತ್ರ ದುರುಪಯೋಗ ಮಾಡಿಕೊಂಡು ವೆಸ್ಟ್ ಬೆಂಗಾಲಲ್ಲಿ ಗೆದ್ದಿರ್ತಕ್ಕಂಥದ್ದು. ಆಯ್ತಲ್ಲ, ಇರಲಿ, ಜನಾದೇಶ ಇದೆ, ಜನಾದೇಶಕ್ಕೆಲ್ಲ ತಲೆ ಬಾಗ್ತೀವಿ. ಮುಂದೆನೂ ಕೂಡ ಇದೇ ರೀತಿ ಇಂದಿರಾ ಗಾಂಧಿ ಅಂಥವ್ರೇನೆ ಸೋತೋಗ್ತಾರೆ ಸ್ವಯಂವಾಗಿ. ಅವ್ರ ಹೆಸರು ಮೇಲೇ 200 ಜನ MP ಗಳು ಗೆಲ್ತಾರೆ. IMನೇ ಸೋತೋಗ್ತಾರೆ. ಅದರಿಂದ ರಾಜಕಾರಣದಲ್ಲಿ ಪಾಪ್ಯುಲಾರಿಟಿ, ಇಂಡಿವಿಜುವಾಲಿಟಿ ಈಗ ಅಫ್ಕೋರ್ಸ್ ಇಂದಿರಾ ಗಾಂಧಿ ನಂತರ ಯಾರು ಒಬ್ಬ ಮಾಸ್ ಲೀಡರ್ ಅಂದರೆ ಮೋದಿನೇ. ನಾವು ಮೋದಿ ಹೊಗಳ್ಬಿಟ್ಟ ಅಂತ ಹೇಳಿ ನೀವೇ ಬರ್ತಂಟ್ರೆ ನಮ್ಮವರೆಲ್ಲ ಕಣ್ಣು ಕೆಂಪು ಮಾಡ್ಕೊಂತಾರೆ. ನಾನೇನು ಹೊಗಳೋದಲ್ಲ, ವಾಸ್ತವಾಂಶ ಹೇಳೋ ಅಂಥದ್ದು. ಅದರಿಂದ ಹೇಳಿದ್ದಾರೆ, ಆಕಾಶದಲ್ಲಿದ್ದಾರೆ ಅವರು. ಹಾಸನ ನಗರದ ಸೂರ್ಯೋದಯ ಬ್ಯಾಂಕಿನ ಮ್ಯಾನೇಜರ್ ವಿರುದ್ಧ FIR ದಾಖಲಾಗಿದ್ದರೂ ಆಕೆಯ ಬಂಧನಕ್ಕೆ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಸಂತ್ರಸ್ತರ ಪರವಾಗಿ SP ವಿಶ್ವಾಸ್ ಆರೋಪಿಸಿದ್ದಾರೆ. ಸೂರ್ಯೋದಯ ಬ್ಯಾಂಕ್ ಅಂತ ಇದೆ. ಆ ಸೂರ್ಯೋದಯ ಬ್ಯಾಂಕಲ್ಲಿ ಏನು ಮಾಡಿದ್ರು, ಪೂಜಾ HS ಅಂತ ಹೇಳ್ಬಿಟ್ಟು ಒಬ್ರು ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವ್ರೇನು ಮಾಡಿದ್ದಾರೆ, ಎಲ್ಲರಿಗೂ ಕೂಡ ಈ ರೈತರುಗಳಿಗೆ ಸಬ್ಸಿಡಿ ಲೋನ್ ಕೊಡಿಸ್ತೀನಿ ನಾನು, ಒಂದು 50 ಲಕ್ಷ ಲೋನ್ ಅಂದರೆ ಒಂದು 5 ಲಕ್ಷ ಕೊಡಿ ಲಂಚ, ಈ ಥರ ಎಲ್ಲ ಹೇಳಿ ಏನು ಮಾಡಿದ್ದಾರೆ, ಎಲ್ಲರ ಹತ್ರ ರೈತರ ಹತ್ರ 5 ಲಕ್ಷ 10 ಲಕ್ಷ 20 ಲಕ್ಷದವರೆಗೂ ಸೇರಿಸ್ಬಿಟ್ಟು ಎಷ್ಟು ತಗೊಂಡೋಗಿದ್ರೆ ಆಲ್ಮೋಸ್ಟ್ 6 ಕೋಟಿ ದುಡ್ಡನ್ನ ತಗೊಂಡು ಏನೋ ದುಬೈ ಹೋಗಿದ್ದಾಳೆ ಅಂತ ಮಾಹಿತಿ ಇವ್ರು ಹೇಳಿರೋದು, ಪೊಲೀಸ್ನವ್ರು ಹೇಳಿರೋದು. ಬಟ್ ಇಲ್ಲಿ ಏನು ವಿಚಾರ ಏನಪ್ಪ ಅಂದರೆ, ಅವರು ಪೊಲೀಸ್ನವರು ಕೂಡ ಮಿಂಗಲ್ ಆಗಿರ್ಬೋದು, ಅವ್ರು ಯಾವುದೇ ರೀತಿ ಕ್ರಮ ತಗೊಳ್ತಿಲ್ಲ. ಇದನ್ನು ನಾನು SP ಮತ್ತು DC ಅವ್ರಿಗೆ ಲೆಟರ್ ಕೊಟ್ಟಿದ್ದೆ, ಅವ್ರು ಕೂಡ ಹೇಳಿದ್ದಾರೆ. ಮತ್ತು ಬೇರೆ ಕೆಲವರು ಗಣ್ಯ ವ್ಯಕ್ತಿಗಳು ಕೂಡ ಪ್ರೆಷರ್ ಹೇಳಿದ್ದಾರೆ, ಅವ್ರು ಹಿಡಿಲೇಬೇಕು, ಹಿಡ್ಕೊಡಿ ಅಂತ. ಬಟ್ ಇಲ್ಲಿ ಯಾವುದೇ ರೀತಿ ಯಾರೇ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ ಬೇರೆಯವರಾಗಲಿ ಎಲ್ಲೋದ್ರೂ ಕೂಡ ಯಾವುದೇ ರೆಸ್ಪಾನ್ಸ್ ಇಲ್ಲ. ಹಿಡಿಬಹುದು, ಆದರೂ ಕೂಡ ಅವ್ರು ಯಾರು ಕೂಡ ಯಾವುದಕ್ಕೂ ಕ್ರಮನೇ ತಗೊಳ್ತಿಲ್ಲ. ಅವರು ಹಿಡಿಯೋಕ್ಕೆ ಆಗ್ತಿಲ್ಲ ಅವ್ರಿಗೆ. ಇಲ್ಲ ಅವ್ರಿಗೆ ಅಲ್ಲಿಲ್ಲ ಇಲ್ಲಿಲ್ಲ, ಯಾವುದೋ ದುಬೈ ಫ್ಲೈಟ್ ಇಲ್ಲ ಇನ್ನೊಂದಿಲ್ಲ ಅಂತೇಳಿ ಬೇರೆ ಯಾವ ಸಣ್ಣ ಮಕ್ಕಳು ಕೂಡ ರೀಸನ್ಸ್ಗಳನ್ನ ಕೊಡ್ತಾ ಇದ್ದಾರೆ ಅವರು ಸರ್ಕಲ್ ಇನ್ಸ್ಪೆಕ್ಟ್ರು. SP ಮೇಡಮ್ ತಕ್ಕ ಹೋದರೆ ಮೀಡಿಯಾಗೆಲ್ಲ ಏನು ಹೋಗೋದು ಬೇಡ, ನೀವು ಒಂದು 3-4 ದಿವಸ ಇರಿ, ನಾನೆಲ್ಲ ಏನಾರು ಮಾಡಿ ಹಿಡಿಸ್ತೀನಿ ಅಂತ ಹೇಳ್ತಾರೆ. ಅದಕ್ಕಾಗಿ ಇಷ್ಟು ದಿವಸ ನಾವು ಮೀಡಿಯಾಗೂ ಬಂದಿರಲಿಲ್ಲ. ಹಾಗೆ ಆಲ್ಮೋಸ್ಟ್ 2 ತಿಂಗಳಾಗೋಯ್ತು. ಆಲ್ರೆಡಿ ಎಲ್ಲ FIR ಆಗಿದೆ, ಇದೇ FIR ಕಾಪಿ FIR ಆಗಿದೆ. ಆಮೇಲೆ ಏನಾಗಿದೆ, ಪ್ರವೀಣ್ ಅಂತ ಹೇಳ್ಬಿಟ್ಟು ಪೊಲೀಸ್ ಇದ್ದಾರೆ ಇಲ್ಲಿ ಟೌನ್ ಸ್ಟೇಷನ್ ಕ್ರೈಮ್ ಬ್ರಾಂಚಲ್ಲಿ, ಅವರು ಕೂಡ ಇದ್ರ ಜೊತೆ ಮಿಂಗಲ್ ಆಗಿದ್ದಾರೆ. ಅವರು ಎಷ್ಟೊಂದು ಜನಕ್ಕೆ ನನ್ನ ಮಿಸ್ಸಸ್ ಇವರು ಅಂತ ಹೇಳ್ಕೊಂಡಿದ್ದಾರೆ. ಅವರಿಂದನೇ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟೇ ಇದೆಯಲ್ಲ ಅಂತೇಳಿ ಎಷ್ಟೋ ಜನ ರೈತರುಗಳು ನಂಬಿಬಿಟ್ಟಿದ್ದಾರೆ ಅವ್ರನ್ನ. ಇಷ್ಟೊಂದು ಜನ ಎಲ್ಲ ನಂಬಕ್ಕೆ ಕಾರಣನೇ ಇವ್ರು ಡಿಪಾರ್ಟ್ಮೆಂಟ್ ಇದೆ, ಪೊಲೀಸು ಜೊತೆಗಿದ್ದಾರೆ, ಎಲ್ಲರಿಗೂ ಮಾಡಿಸ್ಕೊಟ್ಟಿದ್ದಾರೆ. ಹಂಗಾಗಿ ಏನೋ ನಂಬೋದು. ಇವಳು ಬ್ಯಾಂಕ್ ಮ್ಯಾನೇಜರು ಅಲ್ಲಿ ಕ್ರೈಮ್ ಬ್ರಾಂಚಲ್ಲಿ ಇದ್ದಾರೆಪ್ಪ ಅವರು. ಕ್ರೈಮ್ ಬ್ರಾಂಚಲ್ಲಿ ಕಾನ್ಸ್ಟೇಬಲ್ ಆಗಿರ್ಬೇಕು.
ಈಗೇನಾಗಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಅವರೇ ಬಂದ್ಬಿಟ್ಟು ಸುಮಾರು ಜನ ರೆಕಾರ್ಡ್ ಎಲ್ಲ ಇದೆ. ನಾನು ಈಗ ಮಾತಾಡ್ತಾ ಇದ್ದೀನೋ ಇದಕ್ಕೆ ಎಲ್ಲ ರೀತಿಯ ಆಧಾರಗಳಿದೆ, ಎಲ್ಲ ರೀತಿ ರೆಕಾರ್ಡ್ಸ್ ಇದೆ. ನಾವು ಸ್ಟೇಷನ್ಗೆ ಹೋದಾಗ ಅವ್ರು ಯಾವ ರೀತಿ ಬಿಹೇವ್ ಮಾಡಿದ್ದಾರೆ ಅದು ಕೂಡ ರೆಕಾರ್ಡ್ ಇದೆ. ಆಮೇಲೆ ಎಲ್ಲದಕ್ಕೆ ಏನು ರೆಕಾರ್ಡ್ ಏನಿಲ್ಲ ಅನ್ನಂಗಿಲ್ಲ, ಪ್ರತಿಯೊಂದು ಇದೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಅವರು ಪ್ರವೀಣ್ ಕೂಡ ಪೊಲೀಸ್ ಆಗಿರೋದ್ರಿಂದ ನಮ್ಮ ಕಾಪಿ ಏನೋ FIR ಮಾಡೋದಕ್ಕೆ ಹುಡ್ಕೋದಕ್ಕೆ ಅಲ್ಲ, ಡಿಪಾರ್ಟ್ಮೆಂಟ್ ಮೇಲೆ ಏನಾದ್ರು ಕಳಂಕ ಬರುತ್ತೋ ಏನೋ ಅಂತ ಹೇಳ್ಬಿಟ್ಟು ಇವರು FIR ಮಾಡೋಕ್ಕೆ ಭಾಳ ಇದು ಮಾಡ್ತಾರೆ. FIR ಮಾಡ್ಸೋಕ್ಕೇ ದೊಡ್ಡ ಹೋರಾಟ ಮಾಡ್ಬಿಟ್ಟು ಮಾಡಿಸಿರೋದಾಗಿದೆ ಇವ್ರ ಹತ್ರ. ಹಂಗಾಗಿ ಪೊಲೀಸ್ ವ್ಯವಸ್ಥೆ ಕೂಡ ಒಂದು ಸ್ವಲ್ಪನೂ ಸರಿ ಇಲ್ಲ ಇಲ್ಲಿ. ಹಂಗಾಗಿ ಎಲ್ಲದು ಬರೀ ಕೇಳೋದು, ಹೋಗೋದು, ಬರೋದು, ಹೋಗ್ರಿ ನೀವು ತಾನೇ ಮೋಸ ಹೋಗಿರೋದು, ಏನೋ ಮಾಡ್ತೀನಿ ಅಂತ ಏನೋ ಒಂಥರ ಬೇಕಾಬಿಟ್ಟು ರೆಸ್ಪಾನ್ಸ್ ಮಾಡ್ತಾರೆ ಇವರು. ಇನ್ನು SP ಮೇಡಮ್ ತಕ್ಕ ಹೋದ್ರೆ ಅವರು ಇನ್ನೊಂದು 3 ದಿವಸ ಇರಿ ಮೀಡಿಯಾಗೆ ಹೋಗ್ಬೇಡಿ ಅಂತಾರೆ. DC ಮೇಡಮ್ ಪಾಪ ಹೋದ ತಕ್ಷಣ ರೆಸ್ಪಾನ್ಸ್ ಮಾಡಿ SP ಗೆ ಅಂತ ಬರ್ಕೊಟ್ರು, ಅದೆಲ್ಲ ಇದೆ, ಲೆಟರ್ ಎಲ್ಲ ಇದೆ. ಎಲ್ಲ ತನೂ ಹೋಗಿ ಮಾತಾಡಿ ಎಲ್ಲ ಬಂದಿದ್ದೀವಿ. ಬಟ್ ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಆಸ್ ಪೊಲೀಸ್ ವ್ಯವಸ್ಥೆ ಫುಲ್ ಹದಗೆಟ್ಟು ಹೋಗ್ಬಿಟ್ಟಿದೆ. ಇದು ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತೆ. ಆಮೇಲೆ ಇಲ್ಲಿ ಎಷ್ಟು 63 ಜನ ಇದ್ದಾರೆ ಗ್ರೂಪಲ್ಲಿ, ಮೋಸ ಹೋಗಿರೋ ಗ್ರೂಪಲ್ಲಿ ಹಾಸನದಲ್ಲಿ 63 ಜನ ಇದ್ದಾರೆ. ಎಲ್ಲ ಏನೋ ಬಂದ್ರೆ ಇದಾಗುತ್ತೆ ಹಂಗೆ ಹಿಂಗೆ ಅನ್ಕೊಂಡು ಎಷ್ಟೋ ಜನ ಮುಚ್ಚುಮರೆಯಲ್ಲಿದ್ದಾರೆ. ಇನ್ನು ಕೆಲವರು ಡೈರೆಕ್ಟ್ ಆಗಿ ಬಂದು ಹೇಳ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಧರ್ಮಪ್ರಕಾಶ್, ಚಂದ್ರೇಗೌಡ, ಗೀತಾ, ಅರುಣ್ ಇತರರು ಉಪಸ್ಥಿತರಿದ್ದರು. ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ಗೆ ಅನುಮತಿ ನೀಡುವ ಕುರಿತು ರಾಜ್ಯ ಸರ್ಕಾರದ ನಿಲುವಿಗೆ ಶ್ರೀರಾಮ ಸೇನಾ ಸಂಘಟನೆಯ ಸದಸ್ಯರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನಾ ರಾಜ್ಯ ದಕ್ಷಿಣ ಪ್ರಾಂತ ಸಹ ಕಾರ್ಯದರ್ಶಿ ಜಾನಿಕೆರೆ ಹೇಮಂತ್ ಮಾತನಾಡಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಸಮಾನತೆ, ಶಿಸ್ತು ಹಾಗೂ ಏಕತೆಯನ್ನು ಕಾಪಾಡುವ ಉದ್ದೇಶದಿಂದ ಜಾರಿಗೆ ಬಂದಿರುವ ಸಮವಸ್ತ್ರ ವ್ಯವಸ್ಥೆಯನ್ನು ದುರ್ಬಲಗೊಳಿಸುವ ಯಾವುದೇ ಕ್ರಮ ಕೈಗೊಳ್ಳಬಾರದು. ಹಿಜಾಬ್ಗೆ ಅನುಮತಿ ನೀಡುವ ವಿಚಾರದ ಹಿಂದೆ ರಾಜಕೀಯ ಉದ್ದೇಶವಿದೆ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ಮೂಡಿದೆ. ಕೇವಲ ಒಂದು ಸಮುದಾಯವನ್ನ ತೃಪ್ತಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ನಡೆದುಕೊಳ್ಳುತ್ತಿದೆ ಎಂದು ಹೇಳಿದರು. ಕಾಂಗ್ರೆಸ್ ಮಂತ್ರಿ ಹಿಜಾಬಿಗೆ ಅನುಮತಿ ನೀಡಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಹಾಕ ಬರ್ಬೋದು ಅಂತ ಇವತ್ತೇನು ಆದೇಶ ಮಾಡಿದ್ದಾರೆ. ಈ ಆದೇಶ ಪ್ರತಿನ ಈಗಾಗಲೇ ನಾವು ಹರಿದು ಸುಟ್ಟಾಕುವಂಥ ಸಂದರ್ಭವನ್ನು ಶ್ರೀರಾಮ್ ಸೇನಾ ಸಂಘಟನೆ ಮಾಡಿದ್ದೀವಿ. ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅವಮಾನ ಮಾಡಿದೆ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಹಿಜಾಬಿನ ವಿಷಯವಾಗಿ ಹಿನ್ನಡೆ ಉಂಟಾಗಿದೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ರಾಜ್ಯ ಸರ್ಕಾರ ಏನಿದೆ ಅದು ಇವತ್ತು ಹಿಜಾಬಿಗೆ ಅನುಮತಿಯನ್ನು ನೀಡಿದೆ. ಸ್ವಾಮಿ, ಈ ದೇಶ ನಮ್ದಿದೆ, ಈ ದೇಶ ಭಾರತ ಇದೆ, ಇದೇನೋ ಪಾಕಿಸ್ತಾನ ಅಲ್ಲ, ಇದೇನೋ ಅಲ್ಖೈದಾ ಸಂಘಟನೆ ಸರ್ಕಾರ ಅಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ಕೂಡಲೇ ಈ ಅನುಮತಿಯನ್ನು ರದ್ದುಗೊಳಿಸಬೇಕಾಗಿದೆ. ಇಲ್ಲ ಅಂತಂದ್ರೆ ಇಡೀ ರಾಜ್ಯ ಇರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಯುವ ಹಿಂದೂ ಮಿತ್ರರೇನಿದ್ದಾರೆ, ಯುವ ಕಾರ್ಯಕರ್ತರೇನಿದ್ದಾರೆ, ಅವರು ಕೂಡ ಶಾಲಾ ಕಾಲೇಜುಗಳಿಗೆ ನಮ್ಮ ಕೇಸರಿ ಶಲ್ಯವನ್ನ, ನಮ್ಮ ಧರ್ಮ ಸಂಕೇತ ಶಲ್ಯನ ಹಾಕೋಗ್ತೀವಿ. ಹಾಗಾದ್ರೆ ಮುಸಲ್ಮಾನರಿಗೆ ಹಿಜಾಬ್ ಧರ್ಮ ಸಂಕೇತವಾದರೆ ನಮಗೆ ಕೇಸರಿ ಧರ್ಮ ಸಂಕೇತವಾಗಿದೆ. ಸ್ವಾಮಿ, ಇದು ನಿಮಗೆ ಕಾಂಗ್ರೆಸ್ಗೆ ಗೊತ್ತಿಲ್ವಾ? ನೀವು ಓಟಿನ ಓಲೈಕೆಗೋಸ್ಕರನೇ ಇದರ ಹಿಜಾಬ್ನ ಮತ್ತೆ ತರ್ತಾ ಇದೆ ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆ ಗೊತ್ತಿದೆ. ಒಂದು ವೇಳೆ ಇದನ್ನೇನಾದ್ರೂ ನೀವು ಮತ್ತೆ ವಾಪಸ್ ಕೊಡ್ಲಿಲ್ಲ ಅಂತಂದ್ರೆ ಇಡೀ ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಏನ್ ನಿಮ್ಮ ಪರಿಸ್ಥಿತಿ ಆಗಿದೆ, ಕರ್ನಾಟಕ ರಾಜ್ಯದಲ್ಲಿ ಇನ್ನು ಪರಿಸ್ಥಿತಿಯನ್ನು ನೀವು ಎದುರಿಸಬೇಕಾಗ್ತದೆ. ಸಂದರ್ಭ ಹೇಳ್ತೀನಿ, ಓಟಿನ ಓಲೈಕೆ, ಓಟಿನ ಆಸೆಗೋಸ್ಕರ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನ ಮಹಿಳಾ ಮನೆಗಳಿಗೆ ಗೆಲ್ಸಿದ್ದಾರೆ. ಯಾಕೆ? ನೀವು ಕೊಡ್ತಕ್ಕಂಥ ಭಿಕ್ಷೆ, ನೀವು ಕೊಡ್ತಕ್ಕಂಥ ಬಿಟ್ಟಿ ಭಾಗ್ಯಕ್ಕೋಸ್ಕರ. ಅದನ್ನ ಸ್ವಲ್ಪ ತಲೆ ಇಟ್ಕೊಳ್ಳಿ. ಬರೀ ಮುಸಲ್ಮಾನರು ಮಾತ್ರ ಓಟ್ ಹಾಕಿಲ್ಲ, ಇರ್ತಕ್ಕಂಥ 5 ಕೋಟಿ ಹಿಂದೂಗಳು ಕೂಡ ಓಟ್ ಹಾಕಿದ್ದಾರೆ. 6 ಕೋಟಿ ಜನಗಳಲ್ಲಿ 5 ಕೋಟಿ ಹಿಂದೂಗಳು ಕೂಡ ಓಟ್ ಹಾಕಿದ್ರೆ ನಿಮ್ಮ ತಲೆಯಲ್ಲಿ ಇರಬೇಕಾಗಿದೆ. ಇವತ್ತು ಎಲ್ಲಾ ಶಾಲಾ ಕಾಲೇಜುಗಳು ಹಿಂದೂ ಯುವಕರು ಇದ್ದಾರೆ, ಹಿಂದೂ ಯುವತಿಯರು ಇದ್ದಾರೆ. ನಾವು ಕೂಡ ಕೇಸರಿ ಶಲ್ಯನ ಹಾಕೊಂಡು ಹೋಗ್ತೀವಿ. ಅದ್ಯಾವ ತರ ಮಾಡ್ತೀರಾ ಮಾಡ್ರಿ, ಅದೆಷ್ಟು ಜೈಲಿಗೆ ಹಾಕ್ತೀರಾ ಹಾಕಿ ನೋಡೋಣ. ಇದೇ ವೇಳೆ ಶ್ರೀರಾಮ ಸೇನೆಯ ಧರ್ಮನಾಯಕ್, ಮಹೇಶ್ ಬಾಗಲಕೋಟೆ, ಜಗದೀಶ್, ದರ್ಶನ್, ಮಂಜುನಾಥ್, ಉಮೇಶ್, ಸಾಹಿತಿ ಶ್ರೀಮತಿ ಪ್ರತಿಮಾ ಸೇರಿದಂತೆ ಹಲವು ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹಲವು ವರ್ಷಗಳಿಂದ ಹಕ್ಕುಪತ್ರ ಪಡೆದು ನಿವೇಶನಕ್ಕಾಗಿ ಕಾಯುತ್ತಿರುವ ಹಾಸನ ಜಿಲ್ಲೆಯ 100 ಕುಟುಂಬಗಳಿಗೆ ಶೀಘ್ರದಲ್ಲೇ ಸಿಹಿ ಸುದ್ದಿ ಸಿಗುವ ಲಕ್ಷಣಗಳು ಕಾಣಿಸುತ್ತಿವೆ. ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಮಾತನಾಡಿ, 2007ರಲ್ಲಿ ಹಾಸನ ನಗರದ ರಾಘವೇಂದ್ರ ಕಾಲೋನಿ ವ್ಯಾಪ್ತಿಯ ಬೇರನಹಳ್ಳಿ ಕೆರೆ ಪ್ರದೇಶದಲ್ಲಿ ವಾಸವಾಗಿದ್ದ ಸುಮಾರು 73 ಕುಟುಂಬಗಳನ್ನು ತೆರವುಗೊಳಿಸಲಾಗಿತ್ತು. ಆ ವೇಳೆ ಆಶ್ರಯ ಯೋಜನೆಯಡಿ ಕೃಷ್ಣಾನಗರ ಪ್ರದೇಶದಲ್ಲಿ ನಿವೇಶನ ನೀಡುವುದಾಗಿ ಹೇಳಿ ಜಿಲ್ಲಾಧಿಕಾರಿಗಳ ಸಹಿ ಇರುವ ಹಕ್ಕುಪತ್ರಗಳನ್ನು ಫಲಾನುಭವಿಗಳಿಗೆ ವಿತರಿಸಲಾಗಿತ್ತು. ಆದರೆ 18 ವರ್ಷಗಳು ಕಳೆದರೂ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿವೇಶನದ ಸ್ಥಳವನ್ನು ಗುರುತಿಸಿ ಹಂಚಿಕೆ ಮಾಡದ ಕಾರಣ ಕುಟುಂಬಗಳು
ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ. ಅನೇಕರು ಬಾಡಿಗೆ ಮನೆಗಳಲ್ಲಿ ಜೀವನ ಸಾಗಿಸುತ್ತಿದ್ದು, ಕೆಲವರು ತಾತ್ಕಾಲಿಕ ಶೆಡ್ಗಳಲ್ಲಿ ನೆಲೆಸಿದ್ದಾರೆ. ಸರ್ಕಾರದಿಂದ ಹಕ್ಕುಪತ್ರ ಸಿಕ್ಕಿದ್ದರೂ ನೆಲೆ ಸಿಗದ ಪರಿಸ್ಥಿತಿ ಜನರಲ್ಲಿ ನಿರಾಸೆ ಮೂಡಿಸಿತ್ತು. ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಕೆಎಸ್ ಲತಾಕುಮಾರಿ ಅವರ ಗಮನಕ್ಕೆ ಸಮಸ್ಯೆ ತರಲಾಯಿತು. ಅವರು ತಕ್ಷಣ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳ ಸಭೆ ಕರೆದು ವಾಸ್ತವ ಸ್ಥಿತಿ ಪರಿಶೀಲನೆ ನಡೆಸಿದ್ದಾರೆ. ಸಮಸ್ಯೆಯನ್ನ ಮಾನವೀಯ ದೃಷ್ಟಿಯಿಂದ ಪರಿಗಣಿಸುವುದು ಆಶಾ ಕಿರಣ ಮೂಡಿಸಿದೆ ಎಂದು ಹೇಳಿದರು. ಜಿಲ್ಲಾಧಿಕಾರಿಯವರು ನಮ್ಮನ್ನ ಅವತ್ತು ಮೊನ್ನೆ ಸೂಪರ್ ಸ್ಟಾರ್ ರೈತ ಅಂತ ಏನು ಇದಕ್ಕೆ ಫಂಕ್ಷನ್ನಲ್ಲಿ ಕರೆದಿದ್ರು, ಜನಪ್ರಿಯ ನಮ್ಮ DC ಅವರು ಆಗಿದ್ರು, ಅಲ್ಲಿ ಅಧ್ಯಕ್ಷತೆನ ತಗೊಂಡಿದ್ರು. ಅವಾಗ ನಾವು ಹೋಗಿ ಮೇಡಮ್ ಅವರು ಈ ಥರ ಬಡವರು ತೀರಾ ಭಾಳ ಕಷ್ಟದಲ್ಲಿದ್ದಾರೆ, ಆ ಬೀರ್ನಳ್ಳಿ ಕೆರೆಯವರು, ಆಮೇಲೆ ಎಡಕಡ್ಗೋಡು ಮಚ್ಕನಹಳ್ಳಿಯವರು, ತುಂಬ ಜನದ್ದು ಕಷ್ಟ ಇದೆ, ಅವ್ರಿಗೆ ದಯವಿಟ್ಟು ಅವ್ರ ಮನೆ ಮಾಡಿ ಅಂತ ಬರ್ರಪ್ಪ ನೀವು ಆಫೀಸ್ ಹತ್ರ ಅಂತ ಹೇಳಿ ಮೊನ್ನೆ ಮೀಟಿಂಗ್ ಕರೆದ್ರಿ. ಇವತ್ತೇನೋ ಮುಖ್ಯಮಂತ್ರಿ ಮೀಟಿಂಗ್ ಇರೋ ಕಾರಣದಿಂದ ವಿಡಿಯೋ ಕಾಲಲ್ಲಿ ಎಲ್ಲರನ್ನ ಸಂಬಂಧಪಟ್ಟಿರೋಂಥ ಅಧಿಕಾರಿಗಳನ್ನು ಕರೆಸಿದ್ರು. ಅವ್ರನ್ನ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಇವತ್ತು ಬೀರ್ನಳ್ಳಿ ಕೆರೆಯವ್ರಿಗೆ ಯಾರ್ಯಾರು ಮನೆ ಎಲ್ಲಿಂದ ಕಳ್ಕೊಂಡಿದ್ರು, ಅವ್ರಿಗೆ ಯಾವಾಗ ಹಕ್ಕುಪತ್ರ ಕೊಟ್ಟರು, ಹಕ್ಕುಪತ್ರ ಕೊಟ್ಟಿರೋದ್ರಿಂದ ಅವ್ರನ್ನ ಯಾವ ಜಾಗದಿಂದ ಕೊಟ್ಟಿದ್ರು ಬುಡದಿಂದ ಅವ್ರನ್ನ ಕೂಡಲೇ ಅವ್ರನ್ನ ಮಂಜೂರು ಮಾಡಬೇಕು. ನೀವು ಹಕ್ಕುಪತ್ರ ಕೊಡೋಕ್ಕಿಂತ ಮನೆ ಕೊಡೋಕ್ಕಿಂತ ಮುಂಚೆನೇ ನೀವು ಹಕ್ಕುಪತ್ರ ಕೊಡ್ತಿರಲ್ಲ, ಯಾಕೆ ಇದು ಅಂತ ಹೇಳಿ ಅವ್ರನ್ನೆಲ್ಲನೂ ಕರೆಸಿ ಇಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಇನ್ನು 15 ದಿವಸ ನಮ್ಮ ಕಾಲಾವಕಾಶ ಕೊಡಿ, ನಮಗೆ ಏನೇನಾಗಿದೆ ಎಲ್ಲ ರಿಪೋರ್ಟ್ನ ಅವ್ರನ್ನ ಸಂಬಂಧಪಟ್ಟರು ಯಾರ್ಲಿಂದ ಬಂತು, ಬುಡದಿಂದ ಹಿಡ್ದು ನಗರಸಭೆಯಿಂದ ಹಿಡ್ದು ಆಮೇಲೆ ಏನು ಗ್ರಾಮ ಪಂಚಾಯತಿ ಅವಾಗಿತ್ತು ಸತ್ಮಂಗಲ ಪಂಚಾಯತಿ, ಅವ್ರನ್ನೂ ಸಮೇತನೂ ಕರೆಸಿ ಇಲ್ಲಿ ತೀರ್ಮಾನ ಮಾಡಿ VRIನ ರಿಪೋರ್ಟ್ ಹಾಕ್ಸಿ ಅವ್ರು ಎಲ್ಲೆಲ್ಲಿ ವಾಸ ಇದ್ದಾರೆ ಅವ್ರನ್ನ ಮನೆ ಕೊಡೋರಿಗೆ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಇವತ್ತು ಜಿಲ್ಲಾಧಿಕಾರಿ ಅವರು ಜನಪ್ರಿಯರು ಆಗಿರೋರಂಥವ್ರು ಏನಾರ ಬಡವ್ರನ್ನ ಏನಾರ ಅಕಸ್ಮಾತ್ ಇಲ್ಲಿ ಏನು ಇವತ್ತು 20 ವರ್ಷದಿಂದ ಅವ್ರು ಪಾಪ ಬಡವ್ರು ಓಡಾಡ್ತಿದ್ದಾರೋ ಅವರಿಗೆ ನ್ಯಾಯ ಸಿಕ್ಬಿಟ್ರೆ ಅವ್ರನ್ನ ಜಿಲ್ಲಾಧಿಕಾರಿ ಅವ್ರನ್ನೇ ಒಂದು ರೀತಿಯಲ್ಲಿ ದೇವ್ರಂತ ತಿಳಿದು ಅವ್ರನ್ನ ಒಂದು ಇದು ಮಾಡ್ತಾರೆ ಅನ್ನೋಕ್ಕೋಸ್ಕರಾಗಿ ಇವತ್ತು ನಮ್ಮದು ಹಲವಾರು ಸಮಸ್ಯೆ ಇತ್ತು. ಇವತ್ತು ಆಲಿಗೆಡ್ಡೆದಿರ್ಬೋದು, ಜೋಳದಿರ್ಬೋದು, ಗೊಬ್ಬರದಿರ್ಬೋದು, ಗೊಬ್ಬರ ಸಮಸ್ಯೆ ಇತ್ತು, ಆಮೇಲೆ ಕರೆಂಟಿಂದಿರ್ಬೋದು, ಎಲ್ಲದನ್ನೂ ಅದು ಮಾತಾಡಿ ಅವರು ಇವತ್ತು ನಮ್ಮನ್ನ ಸಂಬಂಧಪಟ್ಟಿದ್ದಾರೆ. ಆದರೆ ನಾವು ಇಲ್ಲಿ ನಮ್ಮ ಕೋಡಳ್ಳಿ ಚಂದ್ರಶೇಖರ್ ಇರೋಂಥವ್ರು ನಮ್ಮ ರಾಜ್ಯಾಧ್ಯಕ್ಷರು ಅವತ್ತು ಮೊನ್ನೆ ಆಫೀಸು ಉದ್ಘಾಟನೆ ಇದ್ದಾಗ ಜಿಲ್ಲಾಧಿಕಾರಿಯವ್ರ ಕಚೇರಿ ಅವ್ರನ್ನ ಮಾತಾಡಿ ಸಂಬಂಧಪಟ್ಟವ್ರನ್ನ ಬಡವ್ರನ್ನ ಅದೊಂದು ನಿಮ್ಮಿಂದನೂ ಒಂದು ಒಳ್ಳೆ ನ್ಯಾಯ ಸಿಕ್ಕಲಿ ಅನ್ನೋಕ್ಕೋಸ್ಕರಾಗಿ ಹೇಳಿದಾಗ ಇವತ್ತು ಶಿಸ್ತಾಗಿ ವಿಡಿಯೋ ಕಾಲಲ್ಲಿ ಮಾತಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಹೇಳಿದ್ದಾರೆ. ಅಕಸ್ಮಾತ್ ಏನಾರ DC ಅವರು ಆ ರೀತಿಯಲ್ಲಿ ಬಡವ್ರನ್ನ ಒಂದು ನ್ಯಾಯ ಸಿಕ್ಬಿಟ್ರೆ ಅವ್ರನ್ನ ಏನು 20 ವರ್ಷದಿಂದ ಓಡಾಡ್ತಿದ್ದಾರೋ ಸಾಲ ಪಾಲ ಮಾಡ್ಕೊಂಡು ಯಾರ್ಯಾರ ಮನೇಲಿ ಬಾಡಿಗೆ ಇದ್ದಾರೋ ಅವ್ರಿಗೊಂದು ನ್ಯಾಯ ಸಿಕ್ಕುತ್ತೆ. ಇದೇ ವೇಳೆ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ವಿಠಲ, ತಾಲೂಕು ಅಧ್ಯಕ್ಷ ಗಂಗಾಧರ್, ಅಶೋಕ್, ಪುಟ್ಟರಾಜು, ಕಾಳಕ್ಕ, ಪವಿತ್ರ, ಪುಟ್ಟಸ್ವಾಮಿ, ಅಕ್ಮಲ್ ಪಾಷಾ, ಕಾಂತರಾಜು ಇತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು NCC ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಹಾಸನದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ.
ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, KR ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ CET, NEET, JEE, ನಾಟ ಮತ್ತು CA ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. 6360539736. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ.
ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484242761 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಆಧುನಿಕ ಯುಗದಲ್ಲಿ ಅತಿ ಹೆಚ್ಚು ಸೌಲಭ್ಯಗಳು ಲಭ್ಯವಿದ್ದರೂ ಮನುಷ್ಯನಲ್ಲಿ ಆರೋಗ್ಯ ಮತ್ತು ನೆಮ್ಮದಿ ಕ್ಷೀಣಿಸುತ್ತಿದೆ. ಹಳೆಯ ಕಾಲದ ಜೀವನದ ಶೈಲಿಯಲ್ಲಿದ್ದ ಸರಳತೆ ಮತ್ತು ತೃಪ್ತಿ ಇಂದಿನ ಜೀವನದಲ್ಲಿ ಮರೀಚಿಕೆಯಾಗುತ್ತಿದೆ ಎಂದು ಹಾಸನದ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕವಿತಾ ಕೆಜೆ ಹೇಳಿದರು. ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಸ್ನಾತಕ ಮತ್ತು ಸ್ನಾತಕೋತ್ತರ ಅಧ್ಯಯನ ವಿಭಾಗದ ವತಿಯಿಂದ ಆಯೋಜಿಸಲಾಗಿದ್ದ 2025-26ನೇ ಸಾಲಿನ ಸಾಂಸ್ಕೃತಿಕ ಕ್ರೀಡೆ, ಎನ್ಎಸ್ಎಸ್, ರೇಂಜರ್ಸ್ ಮತ್ತು ಯುವ ರೆಡ್ ಕ್ರಾಸ್ ಘಟಕಗಳ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಅಂದು ಅಕ್ಕಿ ರೊಟ್ಟಿಗೆ ಪ್ರಧಾನ ಆಹಾರವಾಗಿತ್ತು. ಬೆಲ್ಲ, ಕಾಯಿ ತುರಿಯೊಂದಿಗೆ ದಿನಕ್ಕೆ 4 ಬಾರಿ ರೊಟ್ಟಿ ತಿಂದರೂ ಅಂದಿನವರೆಗೆ ಆರೋಗ್ಯವಿತ್ತು. ಆದರೆ ಇಂದು ವಿದ್ಯಾರ್ಥಿಗಳು ಪೌಷ್ಟಿಕ ಆಹಾರ ಬಿಟ್ಟು ಗೋಬಿ ಮಂಚೂರಿ, ಪಾನಿಪುರಿಯಂತಹ ಜಂಕ್ ಫುಡ್ಗಳಿಗೆ ಮಾರು ಹೋಗುತ್ತಿರುವುದು ಆತಂಕಕಾರಿ. ವರ್ಷಕ್ಕೆ 2 ಜೊತೆ ಬಟ್ಟೆ ಹರಿದರೂ ಹೊಲಿಸಿ ಹಾಕುತ್ತಿದ್ದ ಹವಾಯಿ ಚಪ್ಪಲಿಗಳು ಅಂದಿನ ಜೀವನದ ಭಾಗವಾಗಿದ್ದವು. ಜನ್ಮದಿನ ಎಂದರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸುವುದಷ್ಟೇ ಆಗಿತ್ತು. ಇಂದು ಆಡಂಬರ ಹೆಚ್ಚಾಗಿದೆ, ಆದರೆ ಮೌಲ್ಯಗಳು ಕಡಿಮೆಯಾಗಿವೆ. ನಾಲಿಗೆಯ ರುಚಿಗಿಂತ ದೇಹದ ಆರೋಗ್ಯ ಮುಖ್ಯ ಎಂಬುದನ್ನು ಅರಿತು ಹಿರಿಯರು ನೀಡಿದ ರೊಟ್ಟಿ, ಮುದ್ದೆಯಂತಹ ಸಾಂಪ್ರದಾಯಿಕ ಆಹಾರಗಳನ್ನು ರೂಢಿಸಿಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಕಾರ್ಯಕಾರಿಣಿ ಅಧ್ಯಕ್ಷರಾದ ಶ್ರೀ ಕೆ ವಿವೇಕಾನಂದ, ಪ್ರಾಂಶುಪಾಲರಾದ ಡಾಕ್ಟರ್ ಗುರುರಾಜು ಕೆ, ಡಾಕ್ಟರ್ ಎನ್ ಮಂಜುರಾಜು, ಶ್ರೀ ತಿಪ್ಪೇಸ್ವಾಮಿ ಎನ್, ಡಾಕ್ಟರ್ ಕುಸುಮಾ ಎಂ, ಖಲೀಲ್ ಅಹಮದ್, ಎಸ್ ಚಂದ್ರಕಲಾ, ವಿದ್ಯಾ ಕೆ, ಡಾಕ್ಟರ್ ಯಲ್ಲಪ್ಪ ವಿ, ಶ್ರೀ ನಾಗೇಶ್ ನಾಯಕ್ ಹಾಗೂ ಬೋಧಕ ಮತ್ತು ಬೋಧಕೇತರ ವೃಂದ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಮೈಸೂರು ನಗರದ ಅಭಿವೃದ್ಧಿ ಕಾರ್ಯಗಳ ಪರಿವೀಕ್ಷಣೆ, ಕಾಲಮಿತಿಯಲ್ಲಿ ಕಾಮಗಾರಿಗಳು ಪೂರ್ಣಗೊಳಿಸಿ ಗುಣಮಟ್ಟ ಕಾಪಾಡಿ, ಅಧಿಕಾರಿಗಳಿಗೆ ಸಿಎಂ ಸೂಚನೆ. ಮೋದಿ ಈಗ ಆಕಾಶದಲ್ಲಿ ಇದ್ದಾರೆ, ಭೂಮಿಗೆ ಬಂದಾಗ ಕಷ್ಟ ಸುಖ ಏನು ಅಂತ ಗೊತ್ತಾಗುತ್ತೆ. ರಾಜಕಾರಣದಲ್ಲಿ ಪಾಪ್ಯುಲಾರಿಟಿ ಯಾರಿಗೂ ಶಾಶ್ವತವಲ್ಲ, ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.